ನಮ್ಮ ದೇಶಕ್ಕೆ ಬರೋಣ. ಕಾಶ್ಮೀರದ ಕತೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಕಾಶ್ಮೀರದ ಬಗ್ಗೆ ನಿಲುವನ್ನ ಪ್ರಕಟ ಮಾಡಿದ್ರು ತಾಲಿಬಾನ್ಗಳು. ಕಾಶ್ಮೀರದ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ, ಇದು ಭಾರತ ಪಾಕ್ ಅವರಿಬ್ಬರ ನಡುವಿನ ವಿಚಾರ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಭಾರತಕ್ಕಿದ್ದಂತಹ ದೊಡ್ಡ ಕನ್ಸರ್ನ್, ಕಾಳಜಿ ಅದು. ಯಾಕೆಂದ್ರೆ ನಮ್ಮ ಪಕ್ಕದ ಮನೆಯವರೇ ಅಫ್ಘಾನಿಸ್ತಾನದವರು, ಪಕ್ಕದ ಮನೆ ಪಾಕಿಸ್ತಾನದವರು. ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಆತಂಕ ಇತ್ತು. ಪಾಕಿಸ್ತಾನದವರು ಅವ್ರನ್ನ ಉಪಯೋಗಿಸ್ಕೊಂಡು ನಮ್ಮ ಸರಹದ್ದಿನಲ್ಲಿ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆ ಮಾಡಿಬಿಡ್ತಾರೆ ಅಂತ. ಆದರೆ ಕ್ಲಾರಿಫೈ ಮಾಡ್ತಿದ್ದಾರೆ ತಾಲಿಬಾನ್ ಅವರು, ಕಾಶ್ಮೀರದ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಭಾರತ ಪಾಕ್ ಇಬ್ಬರ ನಡುವಿನ ವಿಚಾರ ಅದು. ಲಷ್ಕರ್ ಜೊತೆ ಇದ್ದರೂ ಕಾಶ್ಮೀರ ವಿಚಾರಕ್ಕೆ ನಾವು ಬರಲ್ಲ ಅನ್ನೋದು ತಾಲಿಬಾನ್ ಸ್ಟೇಟ್ಮೆಂಟು. ಈಗಾಗಲೇ ತಾಲಿಬಾನ್ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲಿ ಅಫ್ಘಾನ್ನಲ್ಲಿ ಲಷ್ಕರ್ ಜೊತೆ ತಾಲಿಬಾನ್ ಸ್ನೇಹ ಇದೆ, ಆದರೆ ನಾವು ಅದಕ್ಕೆ ಸಂಬಂಧಪಡಲ್ಲ. ಭಾರತ ವಿಚಾರದಲ್ಲಿ ತಾಲಿಬಾನ್ ತಟಸ್ಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ತಾಲಿಬಾನ್ ವಿಚಾರದಲ್ಲಿ ತಟಸ್ಥ ನಿಲುವನ್ನು ಭಾರತ ಕೂಡ ಹೊಂದಿದೆ. ಎರಡೂ ದೇಶಗಳ ತಟಸ್ಥ ನಿಲುವಿನಿಂದ ಭಾರತಕ್ಕೆ ಹೆಚ್ಚಿನ ಲಾಭ. ಬಿಕಾಸ್ ಭಾರತ ಇದುವರೆಗೂ ಕೂಡ ತನ್ನ ನಿಲುವನ್ನು ಪ್ರಕಟ ಮಾಡದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿತ್ತು. ಆದರೆ ಆಗಾಗಲೇ ತಾಲಿಬಾನ್ಗಳು ಭಾರತದ ನಿಲುವೇನು ಅಂತ ಪ್ರಶ್ನೆ ಹಾಕಿದ್ರು. ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ಅವರ ನಿಲುವನ್ನು ಈಗಾಗಲೇ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಪ್ರಕಟ ಮಾಡಿದ್ದುಂಟು. ಅಂದರೆ ಭಾರತದ ನಿಲುವೇನು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಇದೀಗ ತಾಲಿಬಾನ್ ಮೊದಲ ಬಾರಿಗೆ ಮಾಧ್ಯಮ ಪ್ರಕಟಣೆಯಲ್ಲಿ ತಾವೇನು, ಮುಂದಿನ ದಿನದಲ್ಲಿ ತಾವು ಹೇಗಿರ್ತೀವಿ, ನಮ್ಮ ನಡೆ ಏನು, ವಿಶ್ವಕ್ಕೆ ನಾವೇನು ಸಂದೇಶ ಕೊಡಬೇಕು, ಜೊತೆಗೆ ಅಫ್ಘಾನಿಸ್ತಾನದಲ್ಲಿ ಯಾರಿದ್ದಾರೆ ಪ್ರಜೆಗಳು ಅವರನ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ, ಇಲ್ಲಿರುವ ಕಾನೂನು ಹೇಗೆಲ್ಲ ಬದಲಾಗುತ್ತೆ, ಯಾವ ಪ್ಲ್ಯಾಟ್ಫಾರ್ಮನ್ನು ನಾವು ಕ್ರಿಯೇಟ್ ಮಾಡ್ತೀವಿ, ಯಾರಿಗೆ ಎಷ್ಟರ ಮಟ್ಟಿಗೆ. ಏಕೆಂದರೆ ತಾಲಿಬಾನ್ಗಳು ಬಂದರು ಅಂದ ತಕ್ಷಣ ಅಲ್ಲಿ ಪ್ರಜಾಪ್ರಭುತ್ವ ಇರಲ್ಲ ಅನ್ನೋದಷ್ಟೇ ದೊಡ್ಡ ಮಟ್ಟದಲ್ಲಿ ಓಡಾಡಿತ್ತು. ಯಾರ್ಯಾರು ಏನೇನು ಹೇಗೆಲ್ಲ ಮಾಡಿಬಿಡ್ತಾರೆ ಅನ್ನೋದೆಲ್ಲ ಬೆಳವಣಿಗೆ ಕೂಡ ಇತ್ತು. ಜೊತೆಗೆ ಭಾರತದ ನಿಲುವಿನ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿದ್ರು ತಾಲಿಬಾನ್ಗಳು. ಲೆಟ್ಸ್ ಸಿ ಈ ಎಲ್ಲ ಬೆಳವಣಿಗೆ ಏನೇನಾಗುತ್ತೆ ಅಂತ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಹೋಗ್ತಾ ಇದ್ದೀನಿ. ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಬಹಳ ಕುತೂಹಲ ಇತ್ತು ತಾಲಿಬಾನ್ ಮುಂದಿನ ದಿನದಲ್ಲಿ ಹೇಗೆಲ್ಲ ಇರುತ್ತೆ ಅಂತ. ನಂಬರ್ 2, ಭಾರತದ ನಿಲುವೇನು ಅನ್ನೋದು ಸ್ಪಷ್ಟವಾಗಿ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನಮಗೆ, ಈಗಲೂ ಕೂಡ ನಮ್ಮಿಂದ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ನಾವು ಹೇಗಿರ್ತೀವಿ ಅಂತ ತಾಲಿಬಾನ್ಗಳು ಭಾರತಕ್ಕೊಂದು ಸಂದೇಶ ಕಳಿಸಿದ್ದಾರೆ. ವಾಟ್ ನೆಕ್ಸ್ಟ್ ಆಗಿದ್ರೆ ನಮ್ಮ ಕರ್ತವ್ಯ ಏನು, ಭಾರತದ ಮುಂದಿನ ಹೆಜ್ಜೆ ಹೇಗಿರುತ್ತೆ? ಹರೀಶ್ ನಾಗರಾಜ್, ತಾಲಿಬಾನ್ಗಳು ಅಫ್ಘಾನಿಸ್ತಾನವನ್ನು ಆಕ್ರಮಿಸ್ಕೊಂಡು ಬಿಟ್ರು, ಆದರೆ ಆಡಳಿತ ನಡೆಸೋದು ಹೇಗೆ ಅನ್ನುವಂಥದ್ದು ಮುಂದೆ ನಿಜವಾದ ಸವಾಲು. ಆ ಕಾರಣಕ್ಕೋಸ್ಕರ ಈಗ ಅವರು ಬಹಳ ಪ್ರಮುಖವಾದಂಥ ವಿಷಯಗಳು ಮತ್ತು ಅವ್ರ ಮೇಲೆ ಇದ್ದಂಥ ಅನುಮಾನಗಳಿಗೆ ಬಗ್ಗೆ ಕೆಲವು ಸ್ಪಷ್ಟೀಕರಣ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಅವರು ಆಡಳಿತಕ್ಕೆ ಬಂದರೆ, ಆಡಳಿತವನ್ನು ಅವರ ಕೈಗೆ ತೆಗೆದುಕೊಂಡ್ರೆ ಅಲ್ಲಿ ಮಹಿಳೆಯರ ಹಕ್ಕುಗಳ ದಮನ ಆಗುತ್ತೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಅಲ್ಲಿರುವಂತಹ ವಿದೇಶಿ ಪ್ರಜೆಗಳು ಬದುಕುವುದು ದುಸ್ಸರವಾಗುತ್ತೆ, ರಾಜತಾಂತ್ರಿಕ ಕಚೇರಿಗಳು ಸುಗಮವಾಗಿ ಕೆಲಸ ಮಾಡುವುದು ಕಷ್ಟ ಆಗುತ್ತೆ ಅನ್ನುವಂಥ ಕೆಲವೊಂದಷ್ಟು ಆತಂಕಗಳಿದ್ವು, ಅನುಮಾನಗಳಿದ್ವು. ಇದಕ್ಕೆ ಈಗ ತಾಲಿಬಾನ್ಗಳು ನಿನ್ನೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಒಂದು, ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅವರ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸುವುದಾಗಲಿ ಅಥವಾ ಅವರ ಇತರೆ ಯಾವ ಹಕ್ಕುಗಳನ್ನು ನಾವು ಉಲ್ಲಂಘಗೊಳಿಸಲ್ಲ ಮತ್ತು ಮೊಟಕುಗೊಳಿಸಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಆದರೆ ಒಂದು ಷರತ್ತನ್ನು ಕೂಡ ವಿಧಿಸಿದ್ದಾರೆ. ಅದೇನು ಅಂತಂದರೆ, ಶರಿಯಾ ಕಾನೂನಿನ ಅಡಿ ಅವರು ಇರಬೇಕು, ಅದರ ವ್ಯಾಪ್ತಿಗೆ ಬರಬೇಕು, ಅದರ ಹೊರತಾಗಿ ನಾವು ಯಾವುದೇ ರೀತಿಯ ಅವರ ಹಕ್ಕುಗಳ ಉಲ್ಲಂಘನೆ ಮಾಡಲ್ಲ ಅಂತ. ಅಂದರೆ ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಾವು ಅವರ ಮೇಲೆ ನಿಯಂತ್ರಣ ಸಾಧಿಸ್ತೀವಿ ಅಂತ ಮಾತನಾಡಿದ್ದಾರೆ. ಇನ್ನು ಅದರ ಹೊರತಾಗಿ ಈಗ ರಾಜತಾಂತ್ರಿಕ ಕಚೇರಿಗಳು ಅಲ್ಲಿಂದ ಕೆಲವು ಸ್ಥಳಾಂತರ ಆಗ್ತಿದ್ದಾವೆ, ಕೆಲವು ಆಲ್ರೆಡಿ ಸ್ಥಳಾಂತರ ಆಗಿಬಿಟ್ಟಿದ್ದಾವೆ, ಕೆಲವರು ಅಲ್ಲಿರುವಂಥ ದಾಖಲೆಗಳನ್ನು ಅವರವರ ದೇಶಗಳಿಗೆ ತರಿಸ್ಕೊಂಡಿದ್ದಾವೆ. ಮತ್ತೆ ರಾಜತಾಂತ್ರಿಕ ಕಚೇರಿಗಳು ಅಲ್ಲಿ ಕೆಲಸ ಮಾಡುವ ಬಗ್ಗೆ ಮೀನಾಮೇಷ ಎಣಿಸ್ತಿದ್ದಾವೆ.
ಸೊ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿರುವಂತ ತಾಲಿಬಾನ್ಗಳು ರಾಜತಾಂತ್ರಿಕ ಕಚೇರಿಗಳು ಯಾರಿಗೂ ಕೂಡ ನಾವು ತೊಂದರೆ ಕೊಡಲ್ಲ, ಅವು ಎಂದಿನಂತೆ ಅವರ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಅನುವು ಅವರೆಲ್ಲರ ಸ್ಟೇಟ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ದಾರೆ ಧರಣೇಶ್. ಚಿಕ್ಕ ವಯಸ್ಸಲ್ಲಿ ಸಾಮಾನ್ಯವಾಗಿ ಕ್ಲಾಸ್ ಅಲ್ಲಿ ಯಾರು ತುಂಬಾ ಚೇಷ್ಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಅವರು ಕ್ಲಾಸ್ ಲೀಡರ್ ಆಗ್ಬಿಟ್ರೆ ಓ ಆ ಥರದ್ದು ಯಾವುದು ನಡೆಯಲ್ಲ ಅನ್ನೋದು ಒಂದು ಮಾತಿತ್ತಲ್ಲ. ಸೊ ಈಗ ಅವರೇ ಉಗ್ರ ಚಟುವಟಿಕೆ ಮಾಡ್ತಿದ್ದವರು, ಅವ್ರ ಕೈಗೆ ದೇಶ ಬಂತು, ಹಿಡಿತ ಸಿಕ್ಕಿದೆ. ಈಗ ಅವರು ಶಾಂತಿಯ ಜಪ ಮಾಡ್ತಿದ್ದಾರೆ ಅಂದ್ರೆ ಬೇರೆಯವ್ರಿಗೆಲ್ಲ ಮೆಸೇಜ್, ಬೇರೆಯವ್ರು ಅನ್ಕೋಬೇಕಾ ಓ ಇನ್ ಮುಂದೆ ಆ ಥರದ ಉಗ್ರ ಚಟುವಟಿಕೆ ನಡೆಯಲ್ಲ ಅಥವಾ ನಮ್ಮ ಕಾಶ್ಮೀರ ವಿಚಾರದಲ್ಲಿ ಹಂಗಾಗಲ್ಲ ಅಂತ ಭಾವಿಸಬೇಕಾ, ಅಥವಾ ಈ ಕ್ಷಣಕ್ಕೆ ಅವರು ಆ ಪರದೆ ಎಳ್ಕೊಂಡು ಕೆಲಸ ಮಾಡುವಂಥ ಜಾಣ ನಡೆಗೆ ಮೂವ್ ಆಗ್ತಿದ್ದಾರಾ? ಹೆಂಗೆ ಅನಲೈಸ್ ಮಾಡ್ತೀರಿ? ನಾನು ಒಂದು ವಿಷಯ ಹೇಳಿದೆ, ಏನಂತಂದ್ರೆ ಮಹಿಳೆಯರ ವಿಷಯದಲ್ಲಿ ಅವರು ಪರೋಕ್ಷವಾಗಿ ಅವರ ಮೇಲೆ ನಿಯಂತ್ರಣ ಸಾಧಿಸುವಂತ ಮಾತುಗಳನ್ನ ಆಡಿದ್ದಾರೆ ಅಂತ. ಸೊ ಬೇರೆ ವಿಷಯಗಳಲ್ಲೂ ಕೂಡ ಮಾತು ಅಂದ್ರೆ ಮೇಲ್ನೋಟಕ್ಕೆ ಮಾತಿನಲ್ಲಿ ಮಾತ್ರ ನಾವು ನಿಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಲ್ಲ ಅಥವಾ ಮತ್ತಿನ್ನೊಂದು ಕಾನೂನು ಸುವ್ಯವಸ್ಥೆ ಇವೆಲ್ಲವನ್ನ ಕಾಪಾಡ್ತೀವಿ, ಶಾಂತಿ ಕಾಪಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅದು ಅನುಷ್ಠಾನಗೊಳ್ಬೇಕು, ಕೃತಿಯಲ್ಲಿ ಜಾರಿ ಆಗಬೇಕು. ಫಾರ್ ಎಕ್ಸಾಂಪಲ್ ಭಾರತದ ವಿಷಯದಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರದ ವಿಷಯದಲ್ಲಿ ನಾವು ತಟಸ್ಥ ನಿಲುವನ್ನ ಹೊಂದುತ್ತೀವಿ ಅಂತ ಮಾತುಗಳನ್ನ ಈಗ ಆಡ್ತಿದ್ದಾರೆ. ಆದ್ರೆ ಅದೇ ಸಮಯದಲ್ಲಿ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಭಾರತಕ್ಕೆ ಪದೇ ಪದೇ ತೊಂದರೆ ಕೊಡ್ತಿರುವಂತಹ ಲಷ್ಕರಿ ಈ ತೊಯ್ಬಾ ಸಂಘಟನೆ ಜೊತೆಗೆ ತಾಲಿಬಾನ್ಗಳವ್ರದ್ದು ನಿಕಟವಾದಂತಹ ಸಂಬಂಧ ಇದೆ. ಸೊ ಇದನ್ನ ಯಾವ ರೀತಿಯಲ್ಲಿ ನಂಬಲಿಕ್ಕೆ ಸಾಧ್ಯ ಅಂದ್ರೆ, ನನ್ನ ಶತ್ರುವಿನ ಜೊತೆಗೆ ನೀವು ಮಿತ್ರತ್ವವನ್ನು ಒಂದು ಇಟ್ಕೊಂಡು ಬಹಳ ಸುಮಧುರವಾದಂತಹ ಸಂಬಂಧವನ್ನ ಇಟ್ಕೊಂಡು ನನಗೆ ತೊಂದರೆ ಕೊಡಲ್ಲ ಅಂತ ನಾನು ಯಾವ ರೀತಿಯಾದ್ರೂ ನಂಬಬೇಕು. ಸೊ ಇದು ಅವರ ಮಾತಲ್ಲಿ ನಾವು ಯಾವುದೇ ರೀತಿ ತೊಂದರೆ ಕೊಡಲ್ಲ, ಕಾಶ್ಮೀರದ ವಿಷಯದಲ್ಲಿ ನಮ್ಮದು ತಟಸ್ಥ ನಿಲುವು ಅಂತ ಹೇಳ್ತಿದ್ದಾರೆ. ಆದ್ರೆ ಅವರ ಆ ಗುಣಲಕ್ಷಣಗಳು ಅವು ಅದಕ್ಕೆ ಪೂರಕವಾಗಿಲ್ಲ. ಅದು ಕಾಶ್ಮೀರದ ವಿಷಯದಲ್ಲಿ ಅಷ್ಟೇ ಅಲ್ಲ, ಇವತ್ತು ಅವರು ಮಾತನಾಡ್ತಿರುವಂತ ಎಲ್ಲ ವಿಷಯಗಳಿಗೂ ಸಹ ಅದು